ಶಿರಾ ತಾಲೂಕಿನ ಪ್ರತಿಷ್ಠಿತ ಎಂಜಲಗೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಬಿಕಾ, ಉಪಾಧ್ಯಕ್ಷರಾಗಿ ಕೆ ನರಸಿಂಹಯ್ಯ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎನ್ಸಿ ವಿಠಲ್, ಸಹಕಾರ ಸಂಘದ ನೂತನ ನಿರ್ದೇಶಕರುಗಳು ಸೇರಿದಂತೆ ಹಲವಾರು ಮುಖಂಡರು, ರೈತರು ಈ ವೇಳೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ನಾವು ಪ್ರೇಮಣ್ಣರಾಗಿರ್ಬೋದು, ನಮ್ಮ ಕೊಟ್ಟಿ ಮಂಜು ಅವರಾಗಿರ್ಬೋದು, ಇವ್ರ ಸಮ್ಮುಖದಲ್ಲಿ ಎಲ್ಲರೂ ಏನ್ ಮಾಡಿದ್ರು, ಒಂದು ಕಮಿಟಿಯನ್ನ ಮಾಡಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳಲೇಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಆ ನಿಟ್ಟಿನಲ್ಲಿ ಗೆಲುವನ್ನ ಯಶಸ್ಸನ್ನ ಕಂಡ್ರು. ತದನಂತರ ಅಧ್ಯಕ್ಷೀಯ ಚುನಾವಣೆಯನ್ನ ಮಾಡುವಂತಹ ಸಂದರ್ಭ ಬಂದಾಗ ಅವಾಗಲೂ ಕೂಡ ಇಲ್ಲಿ ಯಾರು ಕೂಡ ಕಿತ್ತಾಟ ಮಾಡೋದು ಬೇಡ, ಇರುವ ಅಧಿಕಾರವನ್ನ ಸದುಪಯೋಗಪಡಿಸಿಕೊಂಡು ಸಂಘವನ್ನ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಸರ್ವಾನುಮತದಿಂದ ಒಮ್ಮತದಿಂದ ನಿನ್ನೆ ಈ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಅಧ್ಯಕ್ಷರಾಗಿ ಕೆ ಪಾಳ್ಯಕ್ಕೆ ಅದು ಒಂದು ಕುಗ್ರಾಮ, ಇಲ್ಲಿವರೆಗೆ ಅವಕಾಶಗಳು ಸಿಕ್ಕಿಲ್ಲ ಅಂತೇಳಿ ನಾವು ಕೂಡ ಆ ಸಂದರ್ಭದಲ್ಲಿ ಕೇಳ್ಕೊಂಡಾಗ 9 ಗ್ರಾಮದ ಎಲ್ಲರೂ ಮುಖಂಡರು, ಸಾರ್ವಜನಿಕರು ಒಪ್ಪಿ ನಮಗೆ ಪ್ರಥಮ ಬಾರಿಗೆ ಅಧ್ಯಕ್ಷೀಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ. ಉಪಾಧ್ಯಕ್ಷರಾಗಿ ಇದೇ ಎಂಜಲಗೆರೆ ಗ್ರಾಮದ ನರಸಿಂಹಯ್ಯನವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಸರ್ವಾನುಮತದಿಂದ ಎಲ್ಲರೂ ಕೂಡ ಸೇರ್ಕೊಂಡು 12 ಜನ ನಿರ್ದೇಶಕರು, ಯಾರು ಭೇದ ಭಾವ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅವರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಈ ಸಂದರ್ಭದಲ್ಲಿ. ಸಹಕಾರ ಸಂಘ ಎಂಜಲಗೆರೆ ಮುಂದಿನ 5 ವರ್ಷಗಳವರೆಗೆ ಅಧ್ಯಕ್ಷರಾಗಿ ಅಂಬಿಕಾ ವೈಫ್ ಆಫ್ ಸಿದ್ದಾಪುರ ಆಯ್ಕೆಯಾಗಿರ್ತಾರೆ. ಉಪಾಧ್ಯಕ್ಷರಾಗಿ ನರಸಿಂಹಯ್ಯ ಭೀಮಯ್ಯವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇವೆ. ಯಾವುದೇ ಕಾರಣಕ್ಕೂ ನೀವು ಯಾವುದನ್ನು ಕೂಡ ಇಟ್ಕೋಬೇಡಿ, ಪಕ್ಷ ಅಥವಾ ಜಾತಿ ಇತ್ಯಾದಿ ಯಾವುದನ್ನು ಇಟ್ಟುಕೊಳ್ಳದಲೇ ಅತ್ಯಂತ ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಆಮೇಲೆ ಮುಂಬರುವ ದಿನಗಳಲ್ಲಿ 9 ಗ್ರಾಮದ ಎಲ್ಲರೂ ಕೂಡ ಈ ಒಂದು ಸೊಸೈಟಿಗೆ ಒಳಗೊಂಡಂತೆ ಸೊಸೈಟಿಗೆ ನಾವು ಷೇರುದಾರ ಆಗಬೇಕು, ಅಲ್ಲಿ ನಾನು ಸೌಲಭ್ಯವನ್ನು ಪಡಿಬೇಕಾಗುತ್ತೆ ಅನ್ನುವಂತಹ ಅಂಶವನ್ನು ಸ್ವಯಂ ಪ್ರೇರಿತವಾಗಿ ನಮ್ಮ 9 ಗ್ರಾಮದ ಜನಸಾಮಾನ್ಯರು ಕೂಡ ಬಂದು ಇಲ್ಲಿ ನಮ್ಮ ಸೊಸೈಟಿಗೆ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ನೀವು ಆಡಳಿತ ನೀಡ್ರಿ, ಭರವಸೆಯನ್ನು ಹುಟ್ಟಿಸ್ರಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ. 20 ವರ್ಷದಿಂದ ಬರೀ 8 ಜನ ಡೈರೆಕ್ಟ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗಿತ್ತು, ಎಲಿಜಿಬಲ್ ಇರಲಿಲ್ಲ. ಕಾರಣ ಏನಂದರೆ ಅವಾಗೆಲ್ಲ ಸಾಲ ಕಟ್ಟಿ ರಿನ್ಯೂವಲ್ ಮಾಡ್ಕೋಬೇಕಾಯಿತು. ಅದನ್ನು ನಮ್ಮ ಅಧ್ಯಕ್ಷ ಏನು ಮಾಡಿರೋ, ಹಂಗೇ ಇಂಟ್ರೆಸ್ಟ್ ಕಟ್ಟಿಸ್ಕೊಂಡು ರಿನ್ಯೂವಲ್ ಮಾಡಂಗೆ ಮಾಡಿರೋ. ಇವಾಗ 0% ಇಂಟ್ರೆಸ್ಟ್ ಇರೋದ್ರಿಂದ ಹಂಗೆ ರಿನ್ಯೂವಲ್ ಆಗ್ತಾ ಇದ್ದಾವೆ. ಮತ್ತು ಆ ಟೈಮಲ್ಲಿ ಏನಿರೋ ಅಧ್ಯಕ್ಷರು ಟಾಮ್ ಓಡಿಸಿ ಎಲ್ಲ ಊರುಗಳಿಗೂ ಟಾಮ್ ಓಡಿಸಿ ಲೋನ್ಗಳು ಕೊಟ್ಟು ಇವತ್ತು ಒಂದು 500 ಚಿಲ್ಲರೆ ಶೇರ್ ಹೋಲ್ಡರ್ಸ್ ಆಗಿ ಸಾಲಗಾರರಾಗಿದ್ದಾರೆ. ತುಂಬ ಅವ್ರದ್ದು ಸಹಕಾರ ಇದೆ. ಅಧ್ಯಕ್ಷರನ್ನ ಇವತ್ತು ನಾವು ಜ್ಞಾಪನಿಸ್ಕೋಬೇಕಾಗುತ್ತೆ. ಇನ್ನು ಅಭಿವೃದ್ಧಿ ಪಡಿಸ್ಕೊಂಡು ಇನ್ನು ನಮ್ಮೂರಲ್ಲಿ ಏನಾಗಿದೆ, ಪಾಣಿಗಳು ಅಪ್ ಟು ಡೇಟ್ ಇಲ್ಲೋದಕ್ಕೆ ಲೋನ್ಗಳೇ ಆಗಿಲ್ಲ. ಮುಂಚೆ ಪಾಣಿಗಳು ಅಪ್ ಟು ಡೇಟ್ ಮಾಡ್ಕೊಂಡು ಹಿಂದಿಂದ ಇಲ್ಲಿ ಉಳಿಸ್ಕೊಂಬಂದಿರೋರು ಭಾಳ ಜನ ಇದ್ದಾರೆ. ನಾವಿವತ್ತು ಇಲ್ಲಿ ಸಂಘ ಇರೋದಕ್ಕೆ ನಮ್ಮ ಪೂರ್ವಿಕರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಉಳಿಸ್ಕೊಂಬಂದಿದ್ದಾರೆ. ಅದನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತ ಈಗ ಈ ಬಿಲ್ಡಿಂಗ್ ಮಾಡಿದ್ದಾರೆ. ನೆಕ್ಸ್ಟು ಮೇಲೊಂದು ಬಿಲ್ಡಿಂಗ್ ಮಾಡೋಕ್ಕೆ ಏನಾರು ಒಂದು ಉಪಯೋಗ ಮಾಡ್ತಾ ಹೆಚ್ಚು ಸಾಲ ತರೋಕ್ಕೆ ಯಾರ್ಯಾರ ಮನೆಯಲ್ಲಿ ಪಾಣಿಗಳು ಆ್ಯಕ್ಚುಲಾಗಿ ಡಬಲ್ ಇನ್ನೂ ಆಗಿರಲ್ಲ, ಒಟ್ಟುಗೂಡಿರ್ತದೆ, ಅದೆಲ್ಲ ಡಿವೈಡ್ ಮಾಡಿ ಮಾಡೋ ಕೆಲಸ ನೀವೆಲ್ಲ ಮುಂದೆ ನಿಂತ್ಕೊಂಡು ನಿಮ್ಮ ಊರುಗಳಲ್ಲಿ ಈಗ ಎಲ್ಲ ಊರಿಗೂ ಪ್ರಾತಿನಿಧ್ಯ ಸಿಕ್ಕಿದೆ. ಎಲ್ಲ ಊರಲ್ಲಿ ಮುಂದೆ ಬಿದ್ದು ಅದನ್ನು ಹೇಳ್ಕೊಟ್ಟು, ಹೋದ್ಸಲಿ ಕರೆಕಲಟ್ಟಿಲಿ ಭಾಳ ಜನದ್ದು ಆಗಿರಲಿಲ್ಲ. ಹೋದ್ಸಲಿ ಆಗಿದ್ದ ಮೆಂಬರ್ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಭಾಳ ಜನದ್ದು ಪಾಣಿಗಳ್ನ ಅವ್ರಿಗೆ ರೆಡಿ ಮಾಡಿಸ್ಕೊಟ್ಟು ಸಾಲ ಎಲ್ಲ ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಈಗಲೂ ಹಂಗೆ ಮುಂದೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು, ನಮ್ಮದು ಸಹಕಾರ ಬೇಕಾದರೆ ನಾವು ಪೂರ್ಣವಾಗಿ ಸಹಕಾರ ಸಂಘದಲ್ಲಿ ನಾವು ಏನೇನು ಮಾಡ್ಬೋದು, ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಚಿಂತನೆಗಳನ್ನು ಮಾಡೋಕ್ಕೆ ಅನುಭವ ಬೇಕಾಗುತ್ತೆ. ಅನುಭವದ ನಿಮಗೆ ಕೊರತೆಗಳಾದರೆ ಎಲ್ಲ ಕಡೆ ಹಿಂಗೆ ಹೋಗ್ಬೋದು, ಯಾವ್ಯಾವ ಸೊಸೈಟಿಗಳು ಹೆಂಗಿದ್ದಾವೆ ಏನಿದ್ದಾವೆ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಅನುಭವನ ನೀವು ಎಲ್ಲರೂ ಈ ಸಮಯದಲ್ಲಿ ನೀವು ತೊಗೊಂಡು ಆ ರೀತಿಯ ಸಂಘನ ಅಭಿವೃದ್ಧಿ ಪಡಿಸೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತೀರಾ. ಏನು ಕೊಡ್ಬೋದು ಅಂದರೆ ಗೊಬ್ಬರ ಕೊಡ್ಬೋದು, ಬೀಜ ಕೊಡ್ಬೋದು, ಔಷಧಿಗಳು ಕೊಡ್ಬೋದು, ಇನ್ನೊಂದು ಸಹಕಾರ ಸೆಕ್ಟರ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಇರ್ತವೆ. ಇನ್ನು ನೀವೆಲ್ಲ ಹೋಗಿ ಈಗ ಮೈಕ್ರೋ ಫೈನಾನ್ಸ್ ಅಂತ ಅದಂತೆ ಇದಂತೆ ಅಂತ ಜನ ಎಲ್ಲ ಬಿದ್ದು ಹಾಳಾಗಿ ಹೋಗ್ತಾರೆ, ಡಬಲ್ ಬಡ್ಡಿ ಇಂಟ್ರೆಸ್ಟ್ ಕಟ್ಟಿ ಅಧ್ವಾನ ಆಗ್ತಾಯಿದ್ದಾರೆ. ಅಂಥ ಸಮಯದಲ್ಲಿ ನೀವು ಸಹಕಾರ ಸಂಘದಿಂದ ನೀವೆಲ್ಲರಿಗೂ ಈ ಬಾಬಾ ಅವ್ರು ಹೇಳ್ದಂಗೆ ಎಲ್ಲ ಪಾಣಿ ಹುಡುಕಿ ಪಾಣಿ ಮಾಡಿಸ್ಕೊಟ್ಟು ಅವ್ರಿಗೇನಾದ್ರು ಇದ್ದು ಸಹಕಾರ ಸಂಘದಲ್ಲಿ ಸರಳ ಬಡ್ಡಿ, ಏನು ಕಡಿಮೆ ಬಡ್ಡಿ ಇರ್ತೈತೆ, ಏನು ಈಗ ನೋಡಿ ಇವಾಗ ಏನು ಹೇಳಿದರೆ, ಈಗ ಸುಮ್ಮನೆ ರಿನ್ಯೂವಲ್ ಮಾಡ್ಕೊಂಡೋದ್ರೂ ಸಾಕು, ಎಂದೋ ಕಟ್ಬೇಕು. ಇವಾಗ ಜೀವನಾಂಶ ಕಟ್ಟಿ ನಾವೆಲ್ಲ ಅರ್ಧ ಬಡ್ಡಿ ಕಟ್ಟಿ ಜೀವನ ರೈತರು ಹಾಳು ಮಾಡ್ಕೊಳ್ಳೋದ್ರಿಂದ ಇಂಥ ಸಂಘ ಸಂಸ್ಥೆಗಳಿಗೆ ಸಾಲ ತಗೊಂಡ್ರೆ ತುಂಬ ಅಭಿವೃದ್ಧಿ ನೀವು ಆಗ್ತೀರಾ, ಟೈಮ್ ಸಿಗುತ್ತೆ, ಸಾಲ ನಿಧಾನವಾಗಿ ಕಟ್ಕೊಂಡು ಹೋಗ್ಬೋದು. ಅಂಥ ಸಂದರ್ಭ ಅಂದರೆ ಸರ್ಕಾರಗಳು ಮನ್ನಾ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ. ಅಂಥ ಉಪಯೋಗನ ರೈತರಿಗೆ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ